ಸರ್ ಇದು ನಮ್ಮ 9ನೇ ಎಡಿಷನ್ ಇಂಡಿಯಾ ಮಾರ್ಚ್ ಫಾರ್ ಸೈನ್ಸು ಆಲ್ಮೋಸ್ಟ್ 2017 ನಡೀತಾ ಇದೆ. ಹಾಗಾಗಿ ಇವತ್ತು ನಮ್ಮಲ್ಲಿರುವಂಥ ಸೈಂಟಿಸ್ಟು, ರಿಸರ್ಚ್ ಸ್ಕಾಲರ್ಸು, ಸ್ಕೂಲ್ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಬೆಂಗಳೂರಲ್ಲಿ ಇರುವಂಥ ಎಲ್ಲ ಸಿಟಿಸನ್ಸ್ ಕೂಡ ಬಂದಿದ್ದರು. ಈ ಈ ಪ್ರೋಗ್ರಾಮಲ್ಲಿ ನಾವು ಆ್ಯಕ್ಚುಲಿ ಟ್ರಿಬ್ಯೂಟ್ ಕೊಟ್ಟಿರುವಂಥ ಸೈಂಟಿಸ್ಟ್ ಬಗ್ಗೆ ನಾವು ಹೇಳ್ತೀವಿ. ಅಂದರೆ ಡಾಕ್ಟರ್ ಬಾಲಚಂದ್ರ ರಾವ್ ಇದ್ದಾರೆ, ಅವರು ಲಾಸ್ಟ್ ಇಯರೇ ಅವ್ರು ತೀರ್ಕೊಂಡ್ರು. ಮತ್ತು ಜೊತೆಗೆ ಡಾಕ್ಟರ್ ನರೇಂದ್ರ ದಾಬೋಲ್ಕರ್ ಅವರು ಕ್ರೆಡಿಟ್ ಏನಂತಂದರೆ ನಮ್ಮ ಆ್ಯಂಟಿ ಸೂಪರ್ಸ್ಟಿಷನ್ ಬಿಲ್ ಅಂತ ಒಂದಿದೆ ಮಹಾರಾಷ್ಟ್ರದಲ್ಲಿ ಬಂದಿದ್ದು, ಅದನ್ನು ತರಲಿಕ್ಕೆ ಒಂದು ದೊಡ್ಡ ಹೋರಾಟ ಮಾಡಿದ್ರು. ಜೊತೆಗೆ ಡಾಕ್ಟರ್ ಜೈನ್ ನಾರ್ಲಿಕರ್ ಅವರು ಕೂಡ ಒಂದು ವರ್ಲ್ಡ್ ರಿನೌಂಡ್ ಆಸ್ಟ್ರೋಫಿಸಿಸಿಸ್ಟ್. ಸೊ ಇವ್ರಿಗೂ ಟ್ರಿಬ್ಯೂಟ್ ಪೇ ಮಾಡಿ ನಾವು ಎಲ್ಲ ಕಡೆ ಒಂದು ಶಾರ್ಟ್ ಮಾರ್ಚ್ ಆಗಿ ನಾವು ಮಾಡಿದ್ವಿ. ಆಮೇಲೆ ಇಲ್ಲಿ ಹಾಲ್ ಪ್ರೋಗ್ರಾಮಲ್ಲಿ ನಮ್ಮ ಜೊತೆ ಇದ್ದಿದ್ದು ಆನಂದ್ ರಾಜು, ಅವರು ಈ ಇಂಡಿಯಾ ಮಾರ್ಚ್ ಫಾರ್ ಸೈನ್ಸ್ ಕರ್ನಾಟಕ ಅನ್ನೋಂಥ ಒಬ್ಬರು ಸೀನಿಯರ್ ಮೆಂಬರು. ಜೊತೆಗೆ ಪ್ರಜ್ವಲ್ ಶಾಸ್ತ್ರಿ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇಂದ ಒಬ್ಬರು ಸೀನಿಯರ್ ಸೈಂಟಿಸ್ಟು. ಡಾಕ್ಟರ್ ಜಯಂತ್ ಮೂರ್ತಿ ಅವರು ಕೂಡ ಫಾರ್ಮರ್ ಡೈರೆಕ್ಟರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇಂದ ಅವ್ರು ಬಂದಿದ್ರು. ಮತ್ತು ಈ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಬಯೋ ಪಾರ್ಕ್ ಅಂತ ಮಾಡಿದ್ದಾರೆ, ಅಲ್ಲಿ ಒಬ್ಬರು ನಮ್ಮ ರೇಣುಕಾ ಪ್ರಸಾದ್ ಸರ್ ಅವರು ಕೂಡ ಬಂದಿದ್ರು. ಜೊತೆಗೆ ಬೇರೆ ಬೇರೆ ವಿಜ್ಞಾನ ಸಂಘಟನೆಯಿಂದ ಈ ಬಸವರಾಜು ಸರ್ ಮತ್ತು ನಮ್ಮ ಈ ಅಖಿಲ ಕರ್ನಾಟಕ ವಿಚಾರವಾದಿಗಳ ಸಂಘಟನೆಯಿಂದ ನಾಗೇಶ್ ಸರ್, ಮತ್ತು ಜೊತೆಗೆ ನಾನು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯಿಂದ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಮೇಡಮ್, ಇವತ್ತೇನು ಇಲ್ಲಿ ಇಂಡಿಯಾ ಮಾರ್ಚ್ ಫಸ್ಟ್ ಹಮ್ಮಿಕೊಂಡಿದ್ರಿ, ಏನೆಲ್ಲ ಡಿಸ್ಕಷನ್ ಆಯಿತು ಅನ್ನೋದು? ಖಂಡಿತ. ಮೊದಲನೇದಾಗಿ ಈ ವೈಜ್ಞಾನಿಕ ದೃಷ್ಟಿಕೋನ ಯಾಕೆ ಬೇಕು, ನಮ್ಮ ಸಮಾಜದಲ್ಲಿ ಒಂದು ವೈಜ್ಞಾನಿಕ ದೃಷ್ಟಿಕೋನದ ಬಗ್ಗೆ ಒಂದು ತುಂಬ ಡೀಟೇಲಾಗಿ ಚರ್ಚೆ ಆಯಿತು. ಏಕೆಂತಂದರೆ ಇವಾಗ ನೋಡಿದ್ರೆ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ನಾವು ವಿಜ್ಞಾನದ ಬಗ್ಗೆ ಪಾಠ ಮಾಡ್ತೀವಿ, ಆದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೊಡ್ತೀವ, ಅದಾಗಲ್ಲ. ಹಲವಾರು ಮೂಢನಂಬಿಕೆಗಳಿವೆ, ಅದರಿಂದ ಬೇರೆ ಬೇರೆ ಥರ ಪ್ರಾಬ್ಲಮ್ಸು ಕೂಡ ಬರ್ತಾ ಇದೆ. ಕರ್ನಾಟಕದಲ್ಲಿ ಈ ಬೇರೆ ಬೇರೆ ಇಶ್ಯೂಸು, ಈ ಭಾನುಮತಿ ಮತ್ತು ಈ ಮದೆ ಸ್ನಾನ ಅಂತ ಕೇಳ್ಪಟ್ಟಿದ್ದೀರಾ, ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಒಂದು ಕಾನೂನು ತಂದಿದ್ದೀವಿ ಕರ್ನಾಟಕದಲ್ಲಿ. ಅದು ಈ ಆ್ಯಂಟಿ ಸೂಪರ್ಸ್ಟಿಷನ್ ಆ್ಯಕ್ಟ್ ಅಂತ ಒಂದು ಬಂದಿದೆ. ಅದರಲ್ಲಿ ನಮ್ಮ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ಮತ್ತು ಬೇರೆ ಬೇರೆ ಸಂಘಟನೆಗಳು ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿತ್ತು. ಈ ಆ್ಯಕ್ಟ್ ಬರೋದಕ್ಕೂ ಕಾರಣ ಈ ಹಲವಾರು ವಿಜ್ಞಾನದ ಸಂಘಟನೆ, ಅದ್ರ ಬಗ್ಗೆ ಕೂಡ ಚರ್ಚೆ ಆಯಿತು. ಜೊತೆಗೆ ಈ ಕರ್ನಾಟಕದಲ್ಲಿ ಹಲವಾರು ಗೌರ್ಮೆಂಟ್ ಸ್ಕೂಲ್ಸ್ನ ಕ್ಲೋಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಚರ್ಚೆ ಆಯಿತು. ಇವತ್ತು ಹೇಗೆ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡಿ ಹೇಗೆ ಎಜುಕೇಷನ್ನ ಪ್ರೈವೇಟೈಸ್ ಮಾಡಾಕ್ತಿದ್ದಾರೆ, ಅದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಯಿತು. ಜೊತೆಗೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ತಂದಿದೆ, ಅದರಲ್ಲಿ ಬರುವಂಥ ಸೈನ್ಸ್ ಎಜುಕೇಷನ್ನು, ಬೇಸಿಕ್ ಸೈನ್ಸಸ್ ಅದರಲ್ಲಿಲ್ಲ. ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನು ಮತ್ತು ಪೀರಿಯಾಡಿಕ್ ಟೇಬಲ್ನ ತೆಗೆದುಬಿಟ್ಟಿದ್ದಾರೆ. ಇವಾಗ ಇರುವಂಥ ಮಕ್ಕಳು ಅದನ್ನು ಏನು ಓದ್ತಾ ಇದ್ದಾರೆ ಅಂತಂದರೆ ಹಳೆ ಕಾಲದ ಪದ್ಧತಿ. ಅದು ನಿಜವಾಗ್ಲೂ ವಿಜ್ಞಾನನ ಅಂತ ನಾವು ಕೇಳಬೇಕು. ಇದ್ರ ಬಗ್ಗೆ ಕೂಡ ಚರ್ಚೆ ಆಯಿತು. ಮತ್ತು ಓವರಾಲ್ ನಮ್ಮ ಸೈನ್ಸನ್ನು ನಾವು ಹೆಂಗೆ ಬೆಳೆಸ್ಕೊಂಡು ಹೋಗಬೇಕು, ಅದಕ್ಕಾಗಿ ಒಂದು ಕಮ್ಯುನಿಟಿ, ಎಲ್ಲರೂ ಕೈ ಜೋಡಿಸಿ ನಾವು ಈ ಹೋರಾಟನ ಮುಂದುವರಿಸಬೇಕು ಅಂತ ಒಂದು ಫೈನಲ್ ಚರ್ಚೆ ಇತ್ತು. ಬೇರೆ ಬೇರೆ ಸ್ಟೂಡೆಂಟ್ಸು ಬಂದು ಮಾತಾಡಿದ್ರು, ಟೀಚರ್ಸು ಕೂಡ ಮಾತಾಡಿದ್ರು. ಹೇಗೆ ಸೈನ್ಸ್ ಸ್ಟೂಡೆಂಟು ಮತ್ತು ಸೈನ್ಸ್ ಟೀಚರ್ಸ್ ಅವ್ರಿಗೆ ಎಷ್ಟೆಷ್ಟು ಕಷ್ಟಪಡ್ತಾ ಇದ್ದಾರೆ ಈ ನಮ್ಮ ಸಮಾಜದಲ್ಲಿ ಮಕ್ಕಳಿಗೆ ಸೈನ್ಸ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ. ಇಷ್ಟ ಆಯಿತು ಸರ್.